ನಮಸ್ಕಾರ ಸ್ನೇಹಿತರೆ, ರಷ್ಯಾ ಹಾಗೂ ಬಾಂಗ್ಲಾದೇಶದ ನಡುವೆ ಭಾರತೀಯ ರೂಪಾಯಿಯಲ್ಲಿ ವ್ಯಾಪಾರ ನಡೆಸುವ ಹೊಸ ಪ್ರಸ್ತಾಪ ಈಗ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಲವು ದಶಕಗಳಿಂದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಮೆರಿಕನ್ ಡಾಲರ್ ಮುಖ್ಯ ಕರೆನ್ಸಿಯಾಗಿದ್ದು, ಬಹುತೇಕ ದೇಶಗಳು ತಮ್ಮ ವ್ಯವಹಾರವನ್ನ ಡಾಲರ್ನಲ್ಲೇ ನಡೆಸ್ತಾ ಇದ್ವು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ರಾಷ್ಟ್ರಗಳು ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವ ಪ್ರಯತ್ನಗಳನ್ನ ಆರಂಭಿಸಿವೆ. ಈಗ ರಷ್ಯಾ ಬಾಂಗ್ಲಾದೇಶದೊಂದಿಗೆ ಭಾರತೀಯ ರೂಪಾಯಿಯಲ್ಲಿ ವ್ಯಾಪಾರ ನಡೆಸುವ ಪ್ರಸ್ತಾಪವನ್ನ ಮುಂದಿಟ್ಟಿರುವುದು ಕೇವಲ ಎರಡು ದೇಶಗಳ ಮಧ್ಯೆ ಇರುವ ವ್ಯವಹಾರದ ವಿಷಯವಲ್ಲ, ಇದು ಭಾರತದ ರೂಪಾಯಿಗೆ ಸಿಗ್ತಿರುವಂತಹ ಜಾಗತಿಕ ಮಹತ್ವವನ್ನು ಕೂಡ ಸೂಚಿಸ್ತಾ ಇದೆ. ಈ ಪ್ರಸ್ತಾಪ ಯಶಸ್ವಿಯಾದರೆ ಭವಿಷ್ಯದಲ್ಲಿ ಇನ್ನಷ್ಟು ದೇಶಗಳು ಇದೇ ಮಾದರಿಯನ್ನ ಅನುಸರಿಸುವ ಸಾಧ್ಯತೆ ಹೆಚ್ಚಿದೆ. ಹಾಗಾದ್ರೆ ರಷ್ಯಾ ಯಾಕೆ ಭಾರತೀಯ ರೂಪಾಯಿಯನ್ನ ಆಯ್ಕೆ ಮಾಡಿದೆ? ಚೈನಾದ ಯುವಾನ್ ಅನ್ನ ಯಾಕೆ ಆಯ್ಕೆ ಮಾಡಿಲ್ಲ? ಬಾಂಗ್ಲಾದೇಶ ಇದನ್ನ ಯಾಕೆ ಪರಿಗಣಿಸ್ತಿದೆ? ಭಾರತಕ್ಕೆ ಇದರಿಂದ ಆಗುವ ಲಾಭವೇನು? ಮತ್ತು ಈ ಬೆಳವಣಿಗೆ ನಿಜವಾಗಿಯೂ ಅಮೆರಿಕನ್ ಡಾಲರ್ಗೆ ಒಂದು ಸವಾಲಾಗುವಷ್ಟು ದೊಡ್ಡ ಸಮಸ್ಯೆನಾ? ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ರಷ್ಯಾದ ಹೊಸ ಪ್ರಸ್ತಾಪ ಏನು ಅಂತ ನೋಡೋದಾದ್ರೆ, ರಷ್ಯಾ ಬಾಂಗ್ಲಾದೇಶದೊಂದಿಗೆ ನಡೆಸುವ ವ್ಯಾಪಾರವನ್ನ ಅಮೆರಿಕನ್ ಡಾಲರ್ ಬದಲಿಗೆ ಭಾರತೀಯ ರೂಪಾಯಿಯಲ್ಲಿ ನಡೆಸುವಂತಹ ಪ್ರಸ್ತಾಪನ ಮುಂದಿಟ್ಟಿದೆ. ಈ ಕ್ರಮ ಏನಾದರೂ ಯಶಸ್ವಿಯಾದರೆ ಭಾರತ, ರಷ್ಯಾ ಮತ್ತು ಬಾಂಗ್ಲಾದೇಶದ ನಡುವಿನ ಆರ್ಥಿಕ ಸಹಕಾರಕ್ಕೆ ಹೊಸ ದಿಕ್ಕು ಸಿಕ್ಕಂತಾಗುತ್ತೆ. ಜೊತೆಗೆ ಜಾಗತಿಕ ವ್ಯಾಪಾರದಲ್ಲಿ ಭಾರತೀಯ ರೂಪಾಯಿಯ ಬಳಕೆಯನ್ನ ಹೆಚ್ಚಿಸುವ ಮತ್ತೊಂದು ಮಹತ್ವದ ಹೆಚ್ಚಿಗೂ ಕೂಡ ಇದು ಕಾರಣವಾಗುತ್ತೆ. ಆದರೆ ಈ ವಿಷಯ ಇನ್ನೂ ಮಾತುಕತೆಯ ಮಟ್ಟದಲ್ಲೇ ಇದೆ, ಅಂತಿಮವಾಗಿ ಇನ್ನೂ ಒಪ್ಪಂದವಾಗಿಲ್ಲ. ರಷ್ಯಾ ತನ್ನ ಪ್ರಸ್ತಾಪವನ್ನ ಅಧಿಕೃತವಾಗಿ ಬಾಂಗ್ಲಾದೇಶಕ್ಕೆ ಸಲ್ಲಿಸಿದೆ. ಈ ಪ್ರಸ್ತಾವನೆಯನ್ನ ಬಾಂಗ್ಲಾದೇಶ ಸರ್ಕಾರ ಪರಿಶೀಲನೆಯನ್ನ ಮಾಡ್ತಾ ಇದೆ. ಆರ್ಥಿಕ ಲಾಭ, ಬ್ಯಾಂಕಿಂಗ್ ವ್ಯವಸ್ಥೆ ಹಾಗೂ ಅಂತಾರಾಷ್ಟ್ರೀಯ ನಿಯಮಗಳನ್ನ ಅಧ್ಯಯನ ನಡೆಸಿದ ನಂತರವೇ ಅಂತಿಮವಾಗಿ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಪ್ರಸ್ತಾಪ ಜಾರಿಗೆ ಬಂದರೆ ಎರಡೂ ದೇಶಗಳ ನಡುವೆ ಹಣ ವರ್ಗಾವಣೆಗಾಗಿ ಹೊಸ ಬ್ಯಾಂಕಿಂಗ್ ವ್ಯವಸ್ಥೆ ರೂಪುಗೊಳ್ಳಬಹುದು. ಅಂದಹಾಗೆ ರಷ್ಯಾ ಡಾಲರ್ ಬದಲಾಗಿ ರೂಪಾಯಿಯ ಮೊರೆ ಯಾಕೆ ಹೋಗ್ತಿದೆ ಅಂತ ನೋಡೋದಾದ್ರೆ, ಯುಕ್ರೇನ್ ಯುದ್ಧದ ನಂತರ ಅಮೆರಿಕ ಹಾಗೂ ಯುರೋಪಿನ ರಾಷ್ಟ್ರಗಳು ರಷ್ಯಾದ ಅನೇಕ ಬ್ಯಾಂಕ್ ಹಾಗೂ ಹಣಕಾಸು ಸಂಸ್ಥೆಗಳ ಮೇಲೆ ಕಠಿಣ ಸ್ಯಾಂಕ್ಷನ್ಗಳನ್ನು ವಿಧಿಸಿದೆ. ಇದರ ಪರಿಣಾಮ ಡಾಲರ್ನಲ್ಲಿ ಅಂತಾರಾಷ್ಟ್ರೀಯ ಪಾವತಿಗಳನ್ನ ನಡೆಸುವುದು ರಷ್ಯಾಗೆ ಬಹಳ ಕಷ್ಟಕರವಾಗಿದೆ. ಆದ್ದರಿಂದ ಈಗ ರಷ್ಯಾ ಪರ್ಯಾಯ ಕರೆನ್ಸಿಗಳು ಹಾಗೂ ಹೊಸ ಪಾವತಿ ವ್ಯವಸ್ಥೆಗಳನ್ನ ಹುಡುಕ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ರಷ್ಯಾ, ಚೀನಾ, ಭಾರತ ಸೇರಿದಂತೆ ಹಲವು ದೇಶಗಳೊಂದಿಗೆ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ನಡೆಸೋ ಪ್ರಯತ್ನ ಮಾಡ್ತಾನೆ ಇದೆ. ಇದರಿಂದ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಆಗೋದ್ರ ಜೊತೆಗೆ ನಿರ್ಬಂಧಗಳ ಪರಿಣಾಮವೂ ಕೂಡ ಕೆಲವು ಮಟ್ಟಿಗೆ ತಪ್ಪಿಸಿಕೊಳ್ಳಬಹುದು. ಇದೀಗ ರಷ್ಯಾ ಭಾರತೀಯ ರೂಪಾಯಿಯನ್ನ ಒಂದು ಪರ್ಯಾಯ ಕರೆನ್ಸಿಯಾಗಿ ಪರಿಗಣಿಸ್ತಾ ಇದೆ. ಅಂದಹಾಗೆ ಈ ಪೇಮೆಂಟ್ ಸಿಸ್ಟಮ್ ಬಾಂಗ್ಲಾದೇಶಕ್ಕೂ ಯಾಕೆ ಅಗತ್ಯ ಅಂತ ನೋಡೋದಾದ್ರೆ, ಬಾಂಗ್ಲಾದೇಶ ರಷ್ಯಾದಿಂದ ಗೋಧಿ, ರಸಗೊಬ್ಬರ, ಇಂಧನ ಹಾಗೂ ವಿವಿಧ ಕೈಗಾರಿಕಾ ಯಂತ್ರೋಪಕರಣಗಳನ್ನ ಆಮದು ಮಾಡಿಕೊಳ್ಳುತ್ತೆ. ಬಾಂಗ್ಲಾದೇಶಕ್ಕೆ ಈ ಆಮದುಗಳಿಂದ ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಬಹಳಷ್ಟು ಅನುಕೂಲವಾಗ್ತಿದೆ. ಆದ್ದರಿಂದ ಪೇಮೆಂಟ್ನಲ್ಲಿ ಯಾವುದೇ ಅಡಚಣೆ ಉಂಟಾದ್ರೂ ಕೂಡ ನೇರವಾಗಿ ಬಾಂಗ್ಲಾದೇಶದ ಆರ್ಥಿಕ ಚಟುವಟಿಕೆಗಳ ಮೇಲೆ ಹೊಡೆತ ಬೀಳುತ್ತೆ. ವೆಸ್ಟರ್ನ್ ಸ್ಯಾಂಕ್ಷನ್ಸ್ಗಳ ನಂತರ ರಷ್ಯಾ ಜೊತೆ ಡಾಲರ್ನಲ್ಲಿ ವ್ಯವಹಾರ ನಡೆಸೋದು ಬಹಳಷ್ಟು ಕಷ್ಟವಾಗಿರೋ ಕಾರಣ ಬಾಂಗ್ಲಾದೇಶಕ್ಕೂ ಕೂಡ ಪರ್ಯಾಯ ಪೇಮೆಂಟ್ ವ್ಯವಸ್ಥೆಯನ್ನ ಹುಡುಕೋ ಅವಶ್ಯಕತೆ ಎದುರಾಗಿದೆ. ಭಾರತೀಯ ರೂಪಾಯಿಯಲ್ಲಿ ವ್ಯಾಪಾರ ಯಶಸ್ವಿಯಾದರೆ ಬಾಂಗ್ಲಾದೇಶಕ್ಕೆ ಪಾವತಿ ವ್ಯವಸ್ಥೆ ಬಹಳಷ್ಟು ಸುಲಭವಾಗುತ್ತೆ. ಜೊತೆಗೆ ಭಾರತ ಹಾಗೂ ರಷ್ಯಾದೊಂದಿಗೆ ಆರ್ಥಿಕ ಸಂಬಂಧಗಳು ಇನ್ನಷ್ಟು ಬಲಪಡಿಸಿದ ಹಾಗಾಗುತ್ತೆ. ಅಂದಹಾಗೆ ಇದರಿಂದ ಭಾರತಕ್ಕಾಗೋ ಲಾಭನ ನೋಡೋದಾದ್ರೆ, ಹೆಚ್ಚು ದೇಶಗಳು ಭಾರತೀಯ ರೂಪಾಯಿಯಲ್ಲಿ ವ್ಯಾಪಾರವನ್ನ ಶುರು ಮಾಡಿದ್ರೆ ರೂಪಾಯಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚುತ್ತೆ. ಇದರಿಂದ ಜಾಗತಿಕ ಹಣಕಾಸು ವ್ಯವಸ್ಥೆಯಲ್ಲಿ ಭಾರತ ಒಂದು ಪ್ರಮುಖ ರಾಷ್ಟ್ರವಾಗಿ ಗುರುತಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ದಕ್ಷಿಣ ಏಷ್ಯಾದ ಹಲವು ದೇಶಗಳು ಭಾರತೀಯ ರೂಪಾಯಿಯನ್ನ ವ್ಯಾಪಾರದಲ್ಲಿ ಬಳಸೋದಕ್ಕೆ ಶುರು ಮಾಡಿದ್ರೆ ಭಾರತ ಈ ಪ್ರದೇಶದ ಪ್ರಮುಖ ಹಣಕಾಸು ಕೇಂದ್ರವಾಗಿಯೂ ಸಹ ಬೆಳೆಯುವ ಅವಕಾಶ ಇದೆ. ಪೇಮೆಂಟ್ ಸಿಸ್ಟಮ್ಸ್, ಬ್ಯಾಂಕಿಂಗ್ ಸರ್ವಿಸ್ ಹಾಗೂ ವ್ಯಾಪಾರ ಸಂಬಂಧಿತ ಚಟುವಟಿಕೆಗಳಲ್ಲಿ ಭಾರತದ ಪಾತ್ರ ಇನ್ನಷ್ಟು ಹೆಚ್ಚಾಗುತ್ತೆ. ಹೆಚ್ಚು ರಾಷ್ಟ್ರಗಳು ರೂಪಾಯಿಯಲ್ಲಿ ವ್ಯಾಪಾರ ನಡೆಸಲು ಆರಂಭಿಸಿದರೆ ಭಾರತದ ಮಾತಿಗೆ ಜಾಗತಿಕ ವೇದಿಕೆಯಲ್ಲಿ ಹೆಚ್ಚಿನ ಮಹತ್ವ ಸಿಗುತ್ತೆ. ಇದು ಭಾರತದ ವಿದೇಶಾಂಗ ನೀತಿ, ವ್ಯಾಪಾರ ಸಂಬಂಧಗಳು ಹಾಗೂ ಆರ್ಥಿಕ ಸ್ಥಾನಮಾನವನ್ನ ಮತ್ತಷ್ಟು ಬಲಪಡಿಸಿದಂತಾಗುತ್ತೆ. ಅಂದಹಾಗೆ ಸ್ನೇಹಿತರೆ, ಈ ರೀತಿಯಾದಂತಹ ಬೆಳವಣಿಗೆ ಕಂಡಂತಹವರು ಡಿ-ಡಾಲರೈಸೇಷನ್ ಶುರು ಆಗಿದೆ ಅಂತ ಹೇಳಕ್ ಶುರು ಮಾಡಿದ್ದಾರೆ. ಡಿ-ಡಾಲರೈಸೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಹಾಗೂ ಹಣಕಾಸು ವ್ಯವಹಾರಗಳಲ್ಲಿ ಅಮೆರಿಕನ್ ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವಂತಹ ಪ್ರಕ್ರಿಯೆ. ಈಗಾಗಲೇ ಕೆಲವು ದೇಶಗಳು ಡಿ-ಡಾಲರೈಸೇಷನ್ ದಾರಿಯಲ್ಲಿ ಸಾಗ್ತಾ ಇದಾವೆ. ರಷ್ಯಾ, ಚೀನಾ, ಭಾರತ,
ಬ್ರೆಜಿಲ್ ಸೇರಿದಂತೆ ಬಹಳಷ್ಟು ರಾಷ್ಟ್ರಗಳು ಕಳೆದ ಕೆಲವು ವರ್ಷಗಳಿಂದ ಸ್ಥಳೀಯ ಕರೆನ್ಸಿಗಳಲ್ಲೇ ವ್ಯಾಪಾರ ನಡೆಸುವಂತಹ ಒಪ್ಪಂದಗಳನ್ನ ಮಾಡಿಕೊಂಡಿವೆ. ಅಂದಹಾಗೆ ಡಿ ಡಾಲರೈಸೇಷನ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ರೂ ಕೂಡ ಇದರಿಂದ ಡಾಲರ್ನ ಪ್ರಭಾವ ಕೇವಲ ಒಂದೇ ದಿನದಲ್ಲಿ ಕಡಿಮೆ ಆಗೋದಿಲ್ಲ. ಡಾಲರ್ ಈಗಲೂ ಕೂಡ ವಿಶ್ವದ ಪ್ರಮುಖ ಇಂಟರ್ನ್ಯಾಷನಲ್ ಕರೆನ್ಸಿ. ಆದರೆ ಸ್ಥಳೀಯ ಕರೆನ್ಸಿಗಳು ಹೆಚ್ಚಾಗಿ ಬಳಕೆಯಾದರೆ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ ಹಾಗೂ ಡಾಲರ್ ಇರುವಂತಹ ಡಿಮ್ಯಾಂಡ್ ಕ್ರಮೇಣವಾಗಿ ಕರಗ್ತಾ ಹೋಗುತ್ತೆ. ಅಂದಹಾಗೆ ಈ ಬೆಳವಣಿಗೆಯಿಂದ ಭಾರತೀಯ ರೂಪಾಯಿಗೆ ಆಗುವಂತಹ ಲಾಭವನ್ನ ನೋಡೋದಾದ್ರೆ ರಷ್ಯಾ ಮತ್ತು ಬಾಂಗ್ಲಾದೇಶದಂತಹ ದೇಶಗಳು ಭಾರತೀಯ ರೂಪಾಯಿಯಲ್ಲಿ ವ್ಯಾಪಾರ ನಡೆಸೋದಕ್ಕೆ ಶುರು ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ರೂಪಾಯಿಯ ಬಳಕೆ ಹೆಚ್ಚಾಗುತ್ತೆ. ಇದರಿಂದ ಭಾರತಕ್ಕೆ ಜಾಗತಿಕ ಹಣಕಾಸು ವ್ಯವಸ್ಥೆಯಲ್ಲಿ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತೆ. ಇದರಿಂದ ಭಾರತದ ವ್ಯಾಪಾರ ವೆಚ್ಚವೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ವಿದೇಶಿ ಕರೆನ್ಸಿಗೆ ಕನ್ವರ್ಟ್ ಮಾಡುವಂತಹ ಅಗತ್ಯ ಕಡಿಮೆ ಆದರೆ ಇಂಟರ್ನ್ಯಾಷನಲ್ ಟ್ರೇಡ್ ನಲ್ಲಿ ಆಗುವಂತಹ ಬಹಳಷ್ಟು ವೆಚ್ಚವನ್ನ ಕಡಿಮೆ ಆಗಿಸಬಹುದು. ಇದರಿಂದ ಭಾರತೀಯ ರಫ್ತುದಾರರು ಹಾಗೂ ಆಮದುದಾರರಿಗೆ ಬಹಳಷ್ಟು ಅನುಕೂಲವಾಗುವಂತಹ ಸಾಧ್ಯತೆಗಳಿದೆ. ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಹೊಸ ಆರ್ಥಿಕ ಸಮೀಕರಣಗಳು ಆರಂಭವಾಗುತ್ತೆ. ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳು ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಕೂಲವಾಗಿ ವಿವಿಧ ಕರೆನ್ಸಿಗಳಲ್ಲಿ ವ್ಯವಹಾರ ನಡೆಸೋ ಶುರು ಮಾಡಬಹುದು. ಇದರಿಂದ ಜಾಗತಿಕ ವ್ಯಾಪಾರ ವ್ಯವಸ್ಥೆ ಇನ್ನಷ್ಟು ಡಿಸೆಂಟ್ರಲೈಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಬ್ರಿಕ್ಸ್ ರಾಷ್ಟ್ರಗಳು ಹಲವು ವರ್ಷಗಳಿಂದ ಸ್ಥಳೀಯ ಕರೆನ್ಸಿಗಳಲ್ಲೇ ವ್ಯವಹಾರ ನಡೆಸೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾವೆ. ರಷ್ಯಾ ಮತ್ತು ಬಾಂಗ್ಲಾದೇಶದ ಈ ಪ್ರಸ್ತಾಪ ಏನಾದ್ರೂ ಯಶಸ್ವಿಯಾದ್ರೆ ಬ್ರಿಕ್ಸ್ ರಾಷ್ಟ್ರಗಳ ಆರ್ಥಿಕ ಸಹಕಾರಕ್ಕೂ ಕೂಡ ಒಂದು ದೊಡ್ಡ ಬಲ ಸಿಕ್ಕ ಹಾಗಾಗತ್ತೆ. ಅಷ್ಟೇ ಅಲ್ಲ, ಈ ವ್ಯವಸ್ಥೆ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆದ್ರೆ ಏಷ್ಯಾ, ಆಫ್ರಿಕಾ ಹಾಗೂ ಮಿಡಲ್ ಈಸ್ಟ್ ನ ಬಹಳಷ್ಟು ದೇಶಗಳು ಇದೇ ರೀತಿಯಾದಂತಹ ಪೇಮೆಂಟ್ ಸಿಸ್ಟಮ್ ಅನ್ನ ಬಳಸುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗೆ ಸ್ನೇಹಿತರೆ, ಈ ಪ್ರಸ್ತಾಪ ಇನ್ನೂ ಪರಿಶೀಲನಾ ಹಂತದಲ್ಲೇ ಇದೆ. ಬಾಂಗ್ಲಾದೇಶ ಸರ್ಕಾರ ಹಾಗೂ ಸಂಬಂಧಿತ ಸಂಸ್ಥೆಗಳು ಎಲ್ಲಾ ರೀತಿಯ ಆರ್ಥಿಕ ಹಾಗೂ ತಾಂತ್ರಿಕ ಅಂಶಗಳನ್ನ ಗಮನಿಸಿದ ನಂತರವೇ ಈ ಡೀಲ್ ಫೈನಲೈಸ್ ಆಗುತ್ತೆ. ರಷ್ಯಾ ಹಾಗೂ ಬಾಂಗ್ಲಾದೇಶದ ರೂಪಾಯಿ ವ್ಯಾಪಾರದ ಈ ಪ್ರಸ್ತಾಪ ಕೇವಲ ಒಂದು ದೇಶಕ್ಕೆ ಸೀಮಿತವಾದಂತಹ ಸುದ್ದಿ ಅಲ್ಲ. ಇದು ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆ. ಮುಂದಿನ ದಿನಗಳಲ್ಲಿ ಈ ಪ್ರಸ್ತಾಪ ಯಾವ ರೂಪ ಪಡೆದುಕೊಳ್ಳುತ್ತೆ ಹಾಗೂ ಅದು ವಿಶ್ವದ ವ್ಯಾಪಾರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.